ನನಗೆ ಕಳಿಸಿದ್ರು ಇದನ್ನು. ಒಳ್ಳೆ ನಾಟಿ ಮಟನ್ ಸಾಂಬಾರು. ಸೊ ತುಂಬ ದಿನ ಆದಮೇಲೆ ಸಾಂಬಾರು ಮಾಡಿರೋದು, ತುಂಬ ತಿಂಗಳುಗಳಾದ ಮೇಲೆ ಸಾಂಬಾರು, ಮಟನ್ ಸಾಂಬಾರು. ಆಹಾ, ಘಮ ಘಮ ಅಂತೈತೆ ಸಾಂಬಾರು ಮಾತ್ರ. ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಮೊನ್ನೆ ಮಾಡಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ವೈರಲ್ ಆಗಿರೋದು ಮಾಡಿ ಅದು ಫ್ಲಾಪ್ ಆಯಿತು. ಸೊ ಸೆಕೆಂಡ್ನೇ ಐಟಮ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ರೀಲ್ಸು. ನಂಗೆ ತುಂಬ ಜನ ಇದು ರೀಲ್ಸ್ ಕಳಿಸಿದ್ರು, ಬಟ್ ಕಾರ್ತಿಕ ಮುಗಿದ ಮೇಲೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವತ್ತು ಹೇಗಿದ್ರು ಸಂಡೇ, ಅದಕ್ಕೋಸ್ಕರ ಈ ರೀಲ್ಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಜನ ನನಗೆ ಕಳಿಸಿದ್ರು ಇದನ್ನು. ಕಾರ್ತಿಕ ಇರೋ ಕಾರಣ ಮಾಡಿರಲಿಲ್ಲ. ಸೊ ಕಾರ್ತಿಕ ಮುಗ್ದಿದೆಯಲ್ಲ, ಅದಕ್ಕೆ ಇದನ್ನು ಮಾಡೋಣ ಅಂತೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಏನು ಅಂತ ನೋಡೋಣ. ನೀವು ಕೂಡ ನೋಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ಬನ್ನಿ. ಇವಾಗ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಈ ಅರ್ಧ kg ಚಿಕನ್ಗೆ ಮೊಸರು, ಅರ್ಧ ಕಪ್ ಮೊಸರು, ಅರಿಶಿಣ ಪುಡಿ ಮತ್ತು ಕಾಳು ಮೆಣಸು ಪೌಡರ್, ಕಾಳು ಮೆಣಸು ಪುಡಿ ಮತ್ತು ನಿಂಬೆ ರಸ. ಇದ್ರದ್ದು ಲೆಮನ್ ಪೆಪ್ಪರ್ ಚಿಕನ್ ಅಂತ, ಲೆಮನ್ ಚಿಕನ್ ಅಂತೇಳಿ ಅವ್ರು ಮಾಡಿರೋದು. ಸೊ ಅದೇ ಥರ ರೆಮಿಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ, ಒಂದು ಹಾಫ್ ಆನ್ ಅವರ್ ಹೀಗೆ ಬಿಡಬೇಕು. ಇದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಇದು ಮ್ಯಾಗ್ನೇಟ್ ಆಗಬೇಕು. ಸೊ ಅದಕ್ಕೆ ಒಂದು ಹಾಫ್ ಆನ್ ಅವರು ಈ ಥರ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಸೊ ಈ ಐಟಮ್ ಆದರೂ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಬಟ್ ಮೊನ್ನೆ ಫ್ಲಾಪ್ ಆಗಿದಂತೂ ಬಿಡಲ್ಲ, ಟ್ರೈ ಮಾಡೇ ಮಾಡ್ತೀನಿ. ಅದು ಇವಾಗ ಸಂಜೆನೇ ಮಾಡ್ತೀನಿ ಅದನ್ನು ಸ್ನ್ಯಾಕ್ಸ್ಗೆ. ಅದಂತೂ ಬಿಡೋದೇ ಇಲ್ಲ, ನಾನು ಚಾನ್ಸೇ ಇಲ್ಲ ಬಿಡೋಕ್ಕೆ. ನಾನು ಒಂದ್ಸಲ ಕೈ ಹಾಕಿದ್ಮೇಲೆ ಮಾಡಬೇಕು. ಸೊ ಇದನ್ನು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡೋಣ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ ಆನ್ ಅವರ್ ಆಯಿತು. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದಾದ್ಮೇಲೆ ಎಲ್ಲನೂ ಹೆಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಮಾಡ್ತಾ ಹೋಗೋಣ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಆಗಲಿ. ನೆಕ್ಸ್ಟು ಈರುಳ್ಳಿ. ನಾನು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿಲ್ಲ, ಸ್ವಲ್ಪ ದೊಡ್ಡ ಸೈಜಲ್ಲೇ ಹೆಚ್ಕೊಂಡಿದ್ದೀನಿ ಈರುಳ್ಳಿನ. ಈ ಥರನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಚಿಕ್ಕದಾಗಿ ಹೆಚ್ಕೊಂಡಿಲ್ಲ. ಈ ಥರ ದೊಡ್ಡ ಸೈಜಲ್ಲಿ ಹೆಚ್ಚಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ನೆಕ್ಸ್ಟು ಕ್ಯಾಪ್ಸಿಕಮ್ಮು ಅಷ್ಟೇ ಚಿಕ್ಕದಾಗಿ ಹೆಚ್ಕೊಂಡಿಲ್ಲ. ಯಾಕೆ ಅಂದರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಏನು ಚಿಕ್ಕದಾಗಿ ಹೆಚ್ಕೊಂಡಿಲ್ಲ. ಈ ಥರ ದೊಡ್ಡ ಸೈಜೇ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ. ಸ್ವಲ್ಪ ಇದು ಫ್ರೈ ಆದಮೇಲೆ ಇವಾಗ ನಾವು ಚಿಕನ್ ಇದು ಮಾಡಿ ಇಟ್ಕೊಂಡಿದ್ವಲ್ಲ, ಹಾಫ್ ಆನ್ ಅವರ್ ಆಗಿದೆಯಲ್ಲ, ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಪಿಜ್ಜಾ ಸ್ಮೆಲ್ ಬರ್ತೈತಲ್ವಮ್ಮ? ಪಿಜ್ಜಾ ಸ್ಮೆಲ್ ಬರ್ತಿದೆಯಂತೆ. ಪಿಜ್ಜಾ ಇವಾಗ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕಬೇಕು. ನಾನು ಸಾಲ್ಟ್ ಹಾಕಿ ಕಲಸಿಟ್ಟಿರಲಿಲ್ಲ, ಅದಕ್ಕೆ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಸೊ ಇಲ್ಲಿ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಇಲ್ಲಾಂದರೂ ಒಂದು 10 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಕುಕ್ ಆಗಬೇಕು ಚಿಕನ್ನು. ಸೊ ಇವಾಗ ಒಂದು
ಲೈಟಾಗಿ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ. ಓಕೆ, ಒಂದು 10 ಮಿನಿಟ್ಸ್ ಇದು ಕುಕ್ ಆಗಲಿ. ನೆಕ್ಸ್ಟು ಇದಕ್ಕೆ ಒಂದು 5 ನಿಮಿಷ ಬೆಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮೇನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದರ ಗಮ್ಮತ್ತು. ಸೊ ಇದನ್ನು ಇವಾಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇವಾಗ ಇದು ಬೇಯಬೇಕು, ಇಲ್ಲಾಂದ್ರೆ ಒಂದು 10 ನಿಮಿಷ ಆಯಿತು ಚೆನ್ನಾಗೇ ಬೇಯಲಿ. ಆಟಾಡೋಕ್ಕೆ ಹೇಳಿ, ಮಾತಾಡಿ. ಯಾಕೆ ಆಯ್ತಲ್ಲ, ಎಲ್ಲ ಖಾಲಿ ಆಯಿತು. ಚಿಕನ್ ಖಾಲಿ ಆಯ್ತು, ಎಲ್ಲ ಫುಲ್ ಖಾಲಿ ಚಿಕನ್. ನನ್ನ ಕೈ ಆಯ್ತು. ಹೇಳ್ತೀನಿ ಸರ್ಗೆ ಹೇಳ್ತೀನಿ, ಮ್ಯಾಮ್ಗೆ ಹೇಳ್ತೀನಿ, ನಿಮ್ಮ ಮ್ಯಾಮ್ಗೆ ಹೇಳ್ತೀನಿ. ಹಾಂ, ಚಿಕನ್ ಬೇಕಾ? ಎಷ್ಟು ಬೇಕು? 100. ಓಕೆ, ಡನ್. ಲೆಗ್ ಪೀಸ್ ಇಲ್ಲ ಇವತ್ತು. ಯಾವಾಗ ಬರ್ತೀರಾ? ನೆಕ್ಸ್ಟ್ ಸಂಡೇ. ಹಾಂ, ಅವಾಗ ಮಾಡ್ತೀನಿ. ಅಣ್ಣ ಬರಲಿ. ನೆಕ್ಸ್ಟ್ ಸಂಡೇ. ಇವತ್ತಿಗಿಷ್ಟೇ ಚಿಕನ್ ಆ್ಯಂಡ್ ಮಟನ್ ಸಾಂಬಾರು. ನೆಕ್ಸ್ಟ್ ಸಂಡೇ ಬಿರಿಯಾನಿ ಅದೆಲ್ಲ. ಓಕೆನಾ? ಡನ್. ಸೊ ಸ್ವಲ್ಪ ಇವಾಗ ಬೆಂದಿದೆ ಇದು. ಇವಾಗ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. 1-2 ಸ್ಪೂನಷ್ಟು ಜೀರಾ ಪೌಡರ್ ಇದು ಮಾಡು. ಗರಂ ಮಸಾಲ, ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೂ ಒಂದು ಸ್ವಲ್ಪ ಮಸಾಲೆಲಿ ಬೆಂದ ಮೇಲೆ ಇನ್ನು ಕಾರ್ನ್ಫ್ಲೋರ್ ಹಾಕಬೇಕು. ಕಾರ್ನ್ಫ್ಲೋರ್ ಮತ್ತು ನಿಂಬೆ ರಸ ಅವೆರಡನ್ನೂ ಹಾಕಬೇಕು. ಸೊ ಇದರಲ್ಲಿ ಒಂದು ಸ್ವಲ್ಪ ಬೇಯಲಿ, ಒಂದು 2 ನಿಮಿಷ. ಸೊ ಇದೈತೆ, ಸುಮ್ಮನೆ ಹಾಗೆ ಸ್ಪೈಸೀಸ್ ಹಾಕಿ ಮಾಡೋಣ ಅಂತೇಳಿ, ಡ್ರೈ ಮಾಡೋಣ ಅಂತೇಳಿ ಇದನ್ನು ಜಸ್ಟ್ ಸ್ಪೈಸೀಸ್ ಹಾಕಿ ಮಾಡ್ತಾ ಇದ್ದೀನಿ. ಡ್ರೈ ಇದು ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ. ಡನ್. ಸೊ ಇವಾಗ ಬೆಂದಿದೆ. ಇದಕ್ಕೆ ಕಾರ್ನ್ಫ್ಲೋರ್ ನೀರಲ್ಲಿ ಕಲಿಸ್ಬಿಟ್ಟು 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಲ್ಲಿ ನೀರು ಏನೂ ಹಾಕಿಲ್ಲ ಚಿಕನ್ಗೆ. ಚಿಕನ್ನಲ್ಲೇ ನೀರು ಬಿಟ್ಕೊಂಡಿರೋದು. ನಾನು ಚಿಕನ್ಗೆ ಒಂದು ಸ್ವಲ್ಪನೂ ಕೂಡ ನೀರು ಹಾಕೇ ಇಲ್ಲ, ನೀರೇ ಹಾಕಿಲ್ಲ. ಸೊ ಅದಕ್ಕೆ ಇಲ್ಲಿ 1 ಸ್ಪೂನು ಕಾರ್ನ್ಫ್ಲೋರ್ ಕಲಿಸ್ಕೊಂಡು ಹಾಕ್ಕೊಂಡೆ. ಎಣ್ಣೆನೂ ನೋಡಿ ಹೇಗೆ ಬಿಟ್ಟಿದೆ, ಕಾರ್ನ್ಫ್ಲೋರ್ ಹೇಗೆ ಬಿಟ್ಟಿರೋದು ಎಣ್ಣೆ. ಮತ್ತು ಇವಾಗ ಲೆಮನ್ ಜ್ಯೂಸ್, ಫೈನಲ್ ಟಚ್ ನೋಡಿ. ಕಾರ್ನ್ಫ್ಲೋರ್ ಹಾಕಿ ತಕ್ಷಣ ಹೇಗೆ ಗಟ್ಟಿಯಾಗಿ ಆಗ್ಬಿಡ್ತು ಗ್ರೇವಿ. ಎಷ್ಟು ಗಟ್ಟಿ ಆಯಿತು ಗ್ರೇವಿ. ಓಕೆ, ನೆಕ್ಸ್ಟು ಕರ್ಬೇವಿನ ಸೊಪ್ಪು, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಆಯಿತು, ಇಷ್ಟೇ ಗೈಸ್, ಮುಗೀತು. ಇವಾಗ ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ಆರಲಿ. ಆರಿದ ಮೇಲೇ ಚೆನ್ನಾಗೆಲ್ಲ ಹಿಡಿದಿರುತ್ತಲ್ಲ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಒಂದು 5 ಮಿನಿಟ್ಸ್ ಈಗ ಆರಿದ ಮೇಲೆ ತಿನ್ನೋಣ. ಬಾಯಿಗೆ ಬರ್ತಾ ಇದೆ. ಆ್ಯಕ್ಚುಲಿ ವಿಡಿಯೋ ನೋಡೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ವಿಡಿಯೋ ಅಷ್ಟು ಚೆನ್ನಾಗಿದೆ ಅವ್ರದ್ದು. ಸೊ ನಾನು ಪ್ರಯತ್ನ ಪಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ ಸಾಕು. ನೆಕ್ಸ್ಟ್ ನೀವು ಮಾಡ್ಕೊಬೋದು. ಚೆನ್ನಾಗಿಲ್ಲ ಅಂತಂದರೆ ಚಿಕನ್ ವೇಸ್ಟು, ಎಲ್ಲ ವೇಸ್ಟ್ ಅಲ್ವಾ. ಸೊ ಚೆನ್ನಾಗಿದ್ದರೆ ಸಾಕು ಅಲ್ವಾ. ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ. ಕಲ್ಲಲು ಈ ಕಲ್ಲಲು ಯಾವ ಕಲ್ಲಲು ಅಂತೆ. ಆಹಾ, ಪಾಸ್ತಾ ಥರ ಇದೆಯಾ? ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಸ್ಪೂನಲ್ಲಿ ತಿಂತೀಯಾ? ಹೌದಾ, ಸಕ್ಕತ್ತಾಗಿರಂಗೈತೆ. ಸ್ವಲ್ಪ ಗ್ರೇವಿ ಹಾಕ್ಕೊಳ್ಳೋಣ. ಫಸ್ಟ್ ಇವನಿಗೆ ಬೇಕು. ಅದು ಎಣ್ಣೆ ಬಿಟ್ಕೊಂಡಿದೆ ಚಿಕನ್ನು.
ಟೇಸ್ಟ್ ಮಾಡಿ ಸರ್. ನಿಮಗೆ ಚಿಕನ್ ಏನದು ಟೇಸ್ಟ್ ಮಾಡಿ ಆಯಿತಾ. ಸ್ಪೂನಲ್ಲಿ ತಿಂತಾರ? ಇದ್ಯಾವ ಸ್ಟೈಲು ನಂಗೆ ಗೊತ್ತೇ ಇಲ್ವಲ್ಲ. ಕೈಲಿ ತಿನ್ನೋ. ಕೈ ಇಷ್ಟು ಚೆನ್ನಾಗಿರ್ಬೇಕಾರೆ ಸ್ಪೂನ್ ಏಕನಿಕಮ್ಮ. ದೇವ್ರ ಕೈ ಕೊಟ್ಟಿದ್ದಾನೆ. ಆಹಾ ಅಲ್ಲಲ್ಲಿ ಬೆಂದಿದೆ, ಜ್ಯೂಸಿಯಾಗಿದೆ. ಸಖತ್ತಾಗಿದೆ. 10 of 10 ಅಮ್ಮ. ಬಿಚ್ಕೊಡಿ ಬಿಡಿಸ್ಕೊಡಿ. ಆಮೇಲೆ 10 of 10, 9 of 9. ಹಾಂ ಸುಡ್ತಾ ಇದೆ. ಲೆಮನ್ ಪೆಪ್ಪರ್ ಚಿಕನ್ ಇದು. ಓಕೆ, ಹೇಗಿದೆ? ಗೈಸ್ ಸೀರಿಯಸ್ ಆಗಿ ಸೂಪರಾಗಿದೆ. 10 of 10. 10 of 10 ಸಕ್ಕತ್ತಾಗಿದೆ. ಸಂಜೆ 10 of 10. ಸಂಜೆ ಹೇಳೋಣವಾ? ಇವಾಗ ಬೇಡವಾ? ನೀವು ಕೂಡ ಟ್ರೈ ಮಾಡಿ. ಅದೇ ಚಾಪ್ಸು ಅದೇ ಗ್ರೇವಿ ಅದು ಮಾಡ್ಕೊಳ್ಳೋ ಬದಲು ಈ ಥರ ಒಂದ್ಸಲ ಟ್ರೈ ಮಾಡಿ. ಲೆಮನ್ ಚಿಕನ್ ಆಗಿರೋದ್ರಿಂದ ಇದರಲ್ಲಿ ಲೆಮನ್ ಜಾಸ್ತಿ ಇದೆ. ಸೊ ಕೂರಮ್ಮ ಕೆಳಗಡೆ ಸುಮ್ಮನೆ. ಸೊ ಇದರಲ್ಲಿ ಲೆಮನ್ ಜಾಸ್ತಿ ಇರೋದ್ರಿಂದ ಲೆಮನ್ ಫ್ಲೇವರ್ ಇದೆ. ಸಕ್ಕತ್ತಾಗಿದೆ ಮಾತ್ರ, ಅಲ್ಟಿಮೇಟ್. ಸ್ಪೈಸಿ ಇಲ್ಲ. ನಿಮಗೆ ಸ್ಪೈಸಿ ಬೇಕು ಅಂತಂದರೆ ಪೆಪ್ಪರು ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಬೇಕು. ಮತ್ತು ಈರುಳ್ಳಿಲಿ ಏನು ಬರಲ್ಲಮ್ಮ ಸ್ಪೈಸಿ. ಬಟ್ ಇದಷ್ಟು ಸ್ಪೈಸಿ ಇಲ್ಲ. ಮಕ್ಳಿಗೆ ಮಾತ್ರ ಸೂಪರಾಗಿದೆ ಅಲ್ವಮ್ಮ? ಸ್ಪೈಸಿ ಇಲ್ಲ, ಮಕ್ಳಿಗೆ ಮಾತ್ರ ಸೂಪರಾಗಿದೆ ಗೈಸ್. ಸಕ್ಕತ್ತಾಗಿದೆ. ಫುಲ್ ಫಿದಾ ಈ ಚಿಕನ್ಗೆ. ವಿಡಿಯೋದಲ್ಲಿ ಫೋಟೋನ ಗೈಸ್ ಸೂಪರಾಗಿದೆ, ಅಲ್ಟಿಮೇಟ್. ನಂಗಂತೂ ಅವನ ಬೋಲಲ್ಲಿ ಎತ್ಕೊಳಕ್ಕೆ ಕೊಡ್ತಾ ಇಲ್ಲ, ಏನಿಲ್ಲ ಕಂದ, ಒಂದೇ ಒಂದು ಪೀಸ್ ಅಷ್ಟೇ. ಬಟ್ ಸಕ್ಕತ್ತಾಗಿದೆ. ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಚಿಕನ್ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬಂದಿದೆ. ಲೆಮನ್ನು ಆಹಾ, ಸ್ಪೈಸಿ ಇಲ್ಲ, ಮಕ್ಕಳಿಗೆಲ್ಲ ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದೆ, ಒಂದ್ಸಲ ಟ್ರೈ ಮಾಡಿ. ನೋಡಿ ಇಲ್ಲೇ ಕುತ್ಕೊಂಡು ಬಾರಿಸ್ತಾವಣ್ಣೆ. ಬಟ್ ಸಕ್ಕತ್ತಾಗಿದೆ ಆಯಿತು. ಜ್ಯೂಸಿ ಥರ ಲೆಮನ್ ಫ್ಲೇವರ್ ಇರೋದ್ರಿಂದ ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ. ಬಾಯ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಫುಲ್ ನೋಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.